ನೆನ್ನೆ ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ತಿಂದಿದ್ದು. ನೆನ್ನೆ ಇಡೀ ದಿನ ಊಟ ತಿಂದಿಲ್ಲ. ಒಂದು 10-15 ಸರಿ ಕಾಫಿ ಕುಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ಬೇಕು ಹೇಳಿ ಪರಿಸ್ಥಿತಿ? ಹಿಂಗಾಗತ್ತೆ. ಏನಾಗೈತೆ? ತಲೆ ತಿರುಗ್ತಾ ಇದೆ. 1 ಅವರ್ ಆಯ್ತು ಮಂಜು. ರೂಫ್ ಎಲ್ಲ ತಿರುಗ್ತಾ ಇದೆ, ಫ್ಯಾನ್ ಉಲ್ಟನು ತಿರುಗ್ತಾ ಇದೆ, ಸೀದನು ತಿರುಗ್ತಾ ಇದೆ, ಕಣ್ಣೆಲ್ಲ ತಿರುಗ್ತಾ ಇದೆ. ಅನ್ಕೊಂಡು ಮಲಗಿಸಿದೀನಿ ಶುಗರ್ ತಿನ್ನಿಸ್ಬಿಟ್ಟು. ಇವಾಗ ಒಂದು ಗ್ರೀನ್ ಆಪಲ್ ಕೊಟ್ಬಿಟ್ಟು ತಿನ್ನು ಅಂತ. ತಿನ್ನು. ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಇವಾಗ ಹೋಗ್ಬೇಕು. ಅಷ್ಟೊತ್ತಿಗೆ ಸ್ನಾನಕ್ಕೆ ಹೋಗಕ್ಕೆ ಅಂತ ರೆಡಿ ಆಗ್ತಾ ಇದ್ರು. ಅಷ್ಟೊತ್ತಿಗೆ ಫುಲ್ಲು ತಲೆಗಿರ್ರ ಅಂತ ಇದೆ ಅನ್ಕೊಂಡು ಕೂತಿದ್ದಾರೆ. ಇದಕ್ಕೆ ಏನು ಹೇಳ್ಬೇಕು ಹೇಳಿ? ನೆನ್ನೆ ನೈಟ್ ಹೇಳಿದ್ದೀನಿ ಅಷ್ಟು, ಊಟ ತಿನ್ನಪ್ಪ, ಬೇಡ ತಿನ್ನೋ, ನಂಗೆ ಅಶ್ವಿಲ್ಲ ಅನ್ಕೊಂಡು ಸ್ವಲ್ಪ ಪಲ್ಯ ತಿಂದ್ರು. ನಾನು ಸುಮ್ಮನೆ ಅದೇ, ಇನ್ನೇನು ಫೋರ್ಸ್ ಮಾಡೋದು ಅಂತ. ಅದೊಂದು ನಂದೊಂದು ಅಭ್ಯಾಸ. ಏನಾದರೂ ಬೇಡ ಅಂತಂದ್ರೆ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ, ಒಂದ್ಸರಿ ಹೇಳ್ತೀನಿ. ಸರಿ ಹೋಯ್ತಾ? ಹಂಗೆ ಉಳ್ಕೊಳಪ್ಪ ಇನ್ನೊಂದು 5 ನಿಮಿಷ. ಮಲ್ಕೊ ಒಂದು 5 ನಿಮಿಷ. ಒಂದು 10-15 ನಿಮಿಷ ರೆಡಿ ಆಗ್ತಾರೆ. ಆಲ್ಮೋಸ್ಟ್ ಸರಿ ಹೋದ್ರು. ನನಗೆ ಅವ್ರದ್ದು ಬಂದು ತಲೆ ಸುತ್ತು ಅಂದ ತಕ್ಷಣ, ಕುತ್ಕೊಂಡ ತಕ್ಷಣ ಗಾಬರಿನೇ ಆಗೋಗ್ಬಿಡ್ತು. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೋಡೋಣ, ಇನ್ನೊಂದು 10-15 ನಿಮಿಷ ರೆಡಿ ಆಗ್ತಾರೆ. ಒಂದೊಂದು ಸ್ವಲ್ಪ ಶುಗರ್ ತಿನ್ನಿಸ್ತೀನಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ನಾನು ಅವ್ರಿಗೆ ಹೇಳ್ತಾ ಇರೋದು, ನೆನ್ನೆ ಊಟ ತಿಂದಿಲ್ದಲೇ ಇರೋದಕ್ಕೆ ನಿನಗೆ ತಲೆ ಸುತ್ತು ಬರ್ತಾ ಇರೋದು ಅಂತ. ಅವರು ಇಲ್ಲ, ಬೆಳಗ್ಗೆ ಇದ್ದಾಗ ಚೆನ್ನಾಗೇ ಇದ್ದೆ, ನಾನು ಕಾಫಿ ಕುಡಿದ್ಮೇಲೆ ಹಿಂಗೆ ತಲೆ ಸುತ್ತಾ ಇದೆ ಅಂತ. ಆಬ್ವಿಯಸ್ಲಿ ಅಸಿಡಿಟಿ ಆಗಿರಬೇಕು. ನೋಡೋಣ ಏನು ಅಂತ. ಪೂಜೆ ಮುಗಿಸಿ ನಾವು ತಿಂಡಿಗೆ ಬರೋ ವರ್ಷದಲ್ಲಿ ತಿಂಡಿನೇ ಖಾಲಿಯಾಗಿದೆ. ಟೊಮೆಟೊ ಬಾತ್ ಒಂದೇ ಇರೋದಂತೆ. ಎಲ್ಲ ತೆಗೆದುಬಿಟ್ಟವ್ರೆ. ಏನದು ಮುದ್ದೆ ಇಲ್ಲ? ಆಲೆ ಇವ್ರು ಊಟಕ್ಕೆ ರೆಡಿ ಮಾಡ್ತಾವ್ರೆ. ನಾವು ಇವಾಗ ತಿಂಡಿಗೆ ಬಂದಿದ್ದೀವಿ. ಇದು 3ನೇ ಹಾಫ್. ನೀನು ತಾನೇ ಹಾಫ್ ಕೊಟ್ಟಿದ್ದು. ಹೌದು, ಜಾಸ್ತಿ ಅಂತ. ಯಾರು ನಮ್ಮ ಹೋಟ್ಲಲ್ಲಿ ಬಂದು ತಿನ್ನೋ ಮಜನೇ ಬೇರೆ. ಟೇಸ್ಟ್ ಸೂಪರ್ ಇದೆ. ಯಾವುದೇ ಇದು ತೊಗೊಂಡ್ರು, ವೆರೈಟಿ ತೊಗೊಂಡ್ರು ಸಖತ್ತಾಗಿರುತ್ತೆ. ಯೂಶ್ವಲಿ ಇಲ್ಲಿ ನಾವು ಜಾಸ್ತಿ ತಿನ್ನೋದು ದೋಸೆ, ಇಡ್ಲಿ, ಪೂರಿ. ನನಗೆ ಇಲ್ಲಿ ಟೊಮೆಟೊ ರೈಸು, ವಾಂಗಿಬಾತು ಎಲ್ಲ ಸಖತ್ತಾಗಿರುತ್ತೆ. ಇದು ಹೊಟ್ಟೆ ತುಂಬ ತಿಂದಿದ್ದೀವಿ. ಹೋಗಿ ದವಾಖಾನೆ ಮಲ್ಕೊಬಿಡೋಣ ಅಷ್ಟೇ. ನನಗಿನ್ನೂ ತಲೆ ತಿರುಗ್ತಾ ಇದೆ, ಅದರಿಂದ ಹೋಗಿ ಮಲ್ಕೊಬಿಡ್ತೀವಿ. ಇನ್ನೊಂದು ಡೆಲಿವರಿ ಬಂದಿದೆ. ಈಗ ಸುಮಾರು 4 ಆಗಿದೆ. ಪಾಪ ಸುಮಾರು ಹೊತ್ತಿಂದ ಕಾಯ್ತಾ ಇದ್ರು. ನಾವು ಗೊತ್ತಲ್ಲ, ಟೆಂಪಲ್ಗೆ ಹೋಗಿದ್ವಿ. ಟೆಂಪಲಿಂದ ಬರೋದು ಲೇಟ್ ಆಯಿತು. ಆಂದಿವೆ ಮಳೆ ಬೇರೆ ಹನಿ ಸ್ಟಾರ್ಟ್ ಆಗೋಯ್ತು. ಹಾಗೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬರೋದ್ರೊಳಗೆ ಇಷ್ಟೊತ್ತಾಯಿತು. ಪಾಪ ಇವರು ಅರ್ಧ ದಾರಿನಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಬನ್ನಿ ಈ ಥರ ಬಂದಿದ್ದೀವಿ ಅಂತ. ಅನ್ಫಾರ್ಚುನೇಟ್ಲಿ ಟ್ರಾಫಿಕ್ ಅಲ್ವಾ, ಟ್ರಾಫಿಕಲ್ಲಿ ಬರಬೇಕು ಅಂದರೆ ಭಾಳ ಕಷ್ಟ ಆಗ್ತಿದೆ. ಬರೀ ಅರ್ಧ 4 ಆರ್ಡರ್ ಮಾಡಿದೆ, ಅದ್ರಲ್ಲಿ 1 ಬಂದಿದೆ ಅಷ್ಟೇ. ಇನ್ನು 3 ಬರಬೇಕು. ನೋಡೋಣ, ಇವತ್ತು ಸಾಯಂಕಾಲದೊಳಗೆ ಎಲ್ಲ ಬರ್ತದೆ. ಎಲ್ಲ ಇವತ್ತಿಗೆ ಇದೆ. ಹೋಪ್ಫುಲಿ ಇವತ್ತು ಸಾಯಂಕಾಲ ಕುತ್ಕೊಂಡು ಎಲ್ಲ ಅನ್ಬಾಕ್ಸ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಐಟಮ್ ಇದೆ, ಆದಷ್ಟು ಬೇಗ ಅನ್ಬಾಕ್ಸ್ ಮಾಡ್ಬೇಕು ಅದನ್ನ. ಹಂಗೆ ಆಯ್ತಪ್ಪ ಪೇಮೆಂಟ್ ಇದ್ದು. ಮನೆ ಹತ್ರ ಹೋಗಿದ್ದೆ, ಸ್ವಲ್ಪ ಕೆಲಸ ಆಯಿತು. ಹಂಗೆ ಬರ್ತಾ ಕುರುಕ್ ತಗೊಂಬಂದೆ. ಯಾಕಂದರೆ ಮಂಜುಗೆ ಕುರುಕ್ ತಿನ್ನೋದು ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಬಜ್ಜಿನ ಕಟ್ಟಿಸ್ಕೊಂಡು ತಗೊಬಂದೆ. ನೀನೇ ಅಲ್ವಪ್ಪ ಇಂಥವೆಲ್ಲ ಇಷ್ಟಪಡೋದು, ಅದಕ್ಕೆ ತಗೊಬಂದೆ. ಎಷ್ಟು ಸಣ್ಣ ಇದೆಯೋ ಅಷ್ಟು ಕಾಸ್ಟ್ಲಿ ಅದು. ಈಗ ಅದಕ್ಕೆ ಮೊದಲು ನನಗೆ ಫಸ್ಟ್ ಬಾಕ್ಸ್ ಓಪನ್ ಮಾಡೋಣ. ಅಯ್ಯೋ ಕರೆಕ್ಟ್ ನೋಡಿ, ಅಂತಂದು ಅಲ್ಲ ಇಟ್ಟಿದ್ದೀನ. ಇನ್ನೊಂದು ಬಾಕ್ಸ್ ಇಲ್ಲಿದೆ. ಕೂತ್ಕೊಂಡು ಅದನ್ನ ಓಪನ್ ಮಾಡಬೇಕು, ಅಟ್ಲೀಸ್ಟ್ ನೋಡಬೇಕು. ಇಲ್ಲಾಂದ್ರೆ ನಾಳೆ ದಿವಸ ರಿಟರ್ನ್ ಮಾಡೋಕೆ ಹೋಗಲ್ಲ. ಎಸ್ಪೆಷಲಿ ಇದ್ರಲ್ಲಂತೂ ಎಕ್ಸ್ಪೆನ್ಸಿವ್ ಐಟಮ್ ಇದೆ. ಟೈಮು 8:15. ಈಗ ಮಂಜು ಫ್ರೀ ಆದ್ಲು ಆಫೀಸಿಂದ. ಬೆಳಗ್ಗೆಯಿಂದ ನಾನು ಸ್ವಲ್ಪ ಬಿಜಿ ಆಗಿದೆ, ಮನೆ ಹತ್ರ ಎಲ್ಲ ಹೋಗಿ ಬಂದಲ್ಲ, ಓಪನ್ ಮಾಡಿರ್ಲಿಲ್ಲ. ಈಗ ಓಪನ್ ಮಾಡ್ತಾ ಇದ್ದೀವಿ. ಏನಪ್ಪ ಬರೀ ವಿಡಿಯೋ ತುಂಬ ಬರೀ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀವಿ ಅಂತಲ್ಲ, ಏನಂದ್ರೆ ಇದನ್ನ ಓಪನ್ ಮಾಡ್ಬಿಡೋಣ ಫಸ್ಟ್. ಇಲ್ಲ ಅಂದ್ರೆ ಭಾಳ ತೊಂದರೆನಲ್ಲಿ ಸಿಗಾಕೋಗ್ಬಿಡ್ತೀವಿ. ರಾತ್ರಿ
ಕೈಯಿಂದ ಹಿಂಸೆ ಕೊಡ್ತಾ ಇದ್ದೀನಿ ಓಪನ್ ಮಾಡೋಣ ಅಂತ. ಇನ್ನೊಂದೆರಡು ಕಿಚನ್ ಐಟಮ್ಗಳು ಬರಬೇಕು. ಅದೇನು ಚಿಕ್ಕ ಐಟಮು, ಬಟ್ ಇದರಲ್ಲಿರೋದು ಒಂದು ಸ್ವಲ್ಪ ಕಾಸ್ಟ್ಲಿ ಐಟಮ್. ಅದನ್ನ ನಾನು ಡೆಲಿವರಿ ಆರ್ಡರ್ ಲಿಸ್ಟಲ್ಲಿ ನೋಡಿದೆ ಏನೇನು ಡೆಲಿವರಿ ಆಗಿದೆ ಎಲ್ಲಾನು ತೆಗೆದು ಒಂದೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಬಾ ಓಪನ್ ಮಾಡೋಣ. ರೂಮಲ್ಲಿ ಬೇಡ ಹಾಲಲ್ಲಿ ಓಪನ್ ಮಾಡೋಣ ಅಂತ. ಯಾಕೆ ಅಂದರೆ ಮಂಜು ಹೇಳೋದು ನಿಮಗೂ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಟೀಪಾಯ್ ಇದೆ, ಇದರಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಈಸಿ ಅಂತ. ಸೊ ಅದಕ್ಕೋಸ್ಕರ ನಾವು ಆರಾಮಾಗಿ ಕುತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತೀವಿ. ಮಂಜು ಓಪನ್ ಮಾಡ್ತಾಳೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೆ, ಮಂಜು ರೆಕಾರ್ಡ್ ಮಾಡೋಳು. ಬಟ್ ಇವತ್ತು ಸ್ವಲ್ಪ ಚೇಂಜು, ಅದಕ್ಕೋಸ್ಕರ ಮಂಜು ಇವಾಗ ಓಪನ್ ಮಾಡ್ತಾಳೆ, ನಾನು ರೆಕಾರ್ಡ್ ಮಾಡ್ತೀನಿ. ಏನೇ ಹೇಳಿದ್ರು ಮಂಜು ಹೇಳ್ತಾಳೆ. ಫಸ್ಟ್ ನೀನು ಇಷ್ಟ ಬಂದಿದ್ದು ಓಪನ್ ಮಾಡು. ಇದನ್ನೇ ಮಾಡ್ತೀನಿ ಈಸಿ. ಇವರೇ ಏನು ಅನ್ಕೋಬೇಕು ಅಂದ್ರೆ ಏನಪ್ಪ ಅಂತ ತರ್ಸೋರೆ ಅಂತ ಒಂದ್ಸರಿ ನೋಡ್ಬಿಟ್ಮೇಲೆ ಇಷ್ಟೇನಾ ಅಷ್ಟು ಬಿಲ್ಡಪ್ಪ. ಇದೇನೋ ಚಾರ್ಜಿಂಗ್ ಏನೋ ತರಿಸಿದ್ಯಾ? ಇದು ಪೋರ್ಟ್ ಚಾರ್ಜಿಂಗ್ USB. ಆ್ಯಕ್ಚುಲಿ ನಾವು ಎಲ್ಲ ಆ್ಯಪಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಲ್ಲ, ಸೊ ಈ ಟೈಪ್ ಎ ಪೋರ್ಟ್ ಇರತ್ತಲ್ಲ, ಇದು ಕನೆಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದೊಂದು ತರಿಸಿದ್ದೆ. ನನ್ನ ಕುಕ್ಕರ್ ಕೂಗ್ತು. ಇದು ಟೈಪ್ C ಕೇಬಲ್ ವಿತ್ USB ಟೈಪ್ A ಟು ಟೈಪ್ C. ಇದೊಂದು ಬೇಕಿತ್ತು, ತುಂಬ ನೀಡಲ್ಲಿತ್ತು, ಅದಕ್ಕೋಸ್ಕರ ತರಿಸಿದ್ದು. ಇದು ಬ್ರೇಡೆಡ್ ವೈರ್. ಈಗ ಇರೋದು ಮೇಜರ್ ಇಂಪಾರ್ಟೆಂಟ್ ಡಬ್ಬ. ಎಲ್ಲ ಕಡೆ ಕುಯ್ತಿದ್ಯಪ್ಪ, ಒಂದು ಕಡೆ ಕುಯ್ದ್ರೆ ತಾನೇ ಓಪನ್ ಆಗೋದು. ಯಾವ ಕಡೆ ಅಂತ ಗೊತ್ತಾಯ್ತಿಲ್ಲ, ತಡಿ. ಯಾವ ಕಡೆ ಸ್ಟಾರ್ಟ್ ಮಾಡೋರವರು? ಸ್ಟವ್ ಆಫ್ ಮಾಡಿ ಬಂದ್ಬಿಡ್ತೀನಿ ಒಂದು ನಿಮಿಷ. ನೋಡಿ ಓಡ್ತಾ ಇರೋದು. ಇವರು ಬ್ಯಾಡ್ಮಿಂಟನ್ ಪ್ಲೇಯರ್, ಮರ್ಯಾದೆ ಕಲಿತೀಯ. ಈ ಬ್ಯಾಡ್ಮಿಂಟನ್ ಪ್ಲೇಯರ್ ಅಂತೆ, ಓಡಕ್ ಬರಲ್ಲ. ಕಾಲು ಯಾಕೋ ಮಂಡಿ ನೋವಾಗೈತೆ, ಏನಕ್ಕೇನು ಗೊತ್ತಿಲ್ಲ. ನಾನೇನು ಓದಿಲ್ಲ, ನೆನ್ನೆ ಕೆಲಸ ಜಾಸ್ತಿ ಆಯ್ತಲ್ಲ, ಅದಕ್ಕೂ ಏನೋ ಈ ಲೆಫ್ಟ್ ನೀ ಪೇಯ್ನ್ ಆಗ್ತಾ ಇದೆ. ಹೇಳ್ಕಂತ ಇಲ್ಲ, ನನ್ನ ನೋವುಗಳನ್ನ ಹೇಳ್ಕೊಳ್ಳಲ್ಲ ನಾನು ಅಷ್ಟೇ. ಯಾಕೆಂದ್ರೆ ಅಷ್ಟು ನೋವುಗಳು ಇರಲ್ಲ ನಿನಗೆ. ಅಯ್ಯಯ್ಯ, ಇದೇನು ಏನಪ್ಪ ಒಂದು ಡಬ್ಬ ಕುಯ್ಯಕ್ಕೆ ಇಷ್ಟೊತ್ತು ಮಾಡ್ತಾ ಇದೀಯಾ ಮನು? ಅದು ನೋಡು ಮನು, ಏನ್ ತಲೆ ತಿಂತಾಯ್ತದು, ಕಡೆಗೂ ಬರ್ತಾ ಇಲ್ಲ ಅದು. ಅವಾ ಕೊನೆಗೂ ಅವಾ ಕಂಗ್ರ್ಯಾಚುಲೇಷನ್. ಬೆವರು ಕಿತ್ಕೊಂಡ್ ಬಂತು ಅತ್ತೆಗೆ. ಡಬ್ಬ ತೆಗಿಯಕ್ಕೆ ಇಷ್ಟೊತ್ತು ಮಾಡ್ದಲ್ಲ ಅಪ್ಪಿ. ಎಷ್ಟವೆ ಏನೇನವೆ ಹೊಡೆದೋಯ್ತಾ? ಇಲ್ಲ, ತೆಗಿ. ಏನೇನಿದಾವೆ ನೋಡಿಲ್ಲಿ, ಚೆನ್ನಾಗಿ ಪ್ಯಾಕ್ ಮಾಡವ್ರೆ. ತೆಗಿ ನೋಡೋಣ. ದಿಸ್ ಇಸ್ ಆಯಿಲ್ ಡಿಸ್ಪೆನ್ಸರ್. ಬೇರೆ ಆಯಿಲ್ ಅಲ್ಲಪ್ಪ, ಕುಕ್ಕಿಂಗ್ ಆಯಿಲು ಕಿಚನ್ಗೆ. ಇದು ಮನುದು ಕಿವಿಗಳು, ಎಕ್ಸ್ಟ್ರಾ ಅಡಿಷನಲ್ ಕಿವಿಗಳು. ಇದು ಏನು ಬೇಜಾರಿಲ್ಲ. ಇವಾಗ ತೆಗಿಯೋದು ದಿ ಕಾಸ್ಟ್ಲಿಯೇಟ್ ಐಟಮ್ ವಿಚ್ ವಿ ಆರ್ಡರ್ಡ್. ಸೀಲ್ ಆಗಿದೆಯಾ ನೋಡು, ಫುಲ್ ಎಲ್ಲ. ಓ ಸೀಲ್ ಇದೆ ಅಲ್ಲ? ಇಲ್ಲ ಅಪ್ಪಿ, ಓಪನ್ ಇದೆ ನೋಡು. ಇಲ್ಲ, ಓಪನ್ ಇದೆ. ಸೀಲ್ ಬರತ್ತದು? ಇಲ್ಲ ಅಪ್ಪಿ, ಸೀಲ್ ಇದೆ. ಅಲ್ಲಿ ಸೀಲ್ ಅಲ್ಲಪ್ಪ, ಫುಲ್ ಕವರ್ ಸೀಲ್ ಬರುತ್ತೆ. ನನ್ನ ಪ್ರಕಾರ ಸೀಲ್ಡ್ ಇದು, ಓಪನ್ ಅಲ್ಲ. ಓಪನ್ ಇಲ್ವಾ? ಸೀಲ್ಡ್ ಹಿಂಗೆ ಬಂದಿದ್ದು ಎಲ್ಲಾದ್ರೂ. ಇಲ್ಲ ಇಲ್ಲ, ಕವರ್ ಬರುತ್ತೆ. ಈಗ ಓಪನ್ ಮಾಡ್ಲಾ ಬೇಡವಾ? ಮಾಡು, ಏನು ತೊಂದರೆ ಇಲ್ಲ. ಇಲ್ಲೇ ಕೊಟ್ಟು ನೋಡು, ಸೀಲ್ಡ್ ಅದು. ತೆಗಿ, ಒಂದು ಸೈಡ್ ತೆಗಿ ಸಾಕು. ಓ, ಪೌಚು ಕೊಟ್ಟವ್ರು ಮನು. ಮತ್ತೆ ಪೌಚು ಕೊಡ್ಲೇಬೇಕಪ್ಪ. ಇದು ಆಲ್ರೆಡಿ ಒಂದು ಪೀಸ್ ಇದೆ ನಮ್ಮ ಹತ್ರ, ಇನ್ನೊಂದು ಪೀಸ್ ಬೇಕಿತ್ತು. ಇವಾಗ ಸೆಟ್ಟು ನಾವು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಒಂದು ಪೌಚ್ ಎಷ್ಟು ಚೆನ್ನಾಗಿದೆ. ಪೌಚೇ ಸಖತ್ ಕ್ಯೂಟ್ ಆಗಿದೆ. ಇನ್ನೂ ಒಂದು ಎಕ್ಸ್ಟ್ರಾ. ಈ ಮೈಕು ನಮ್ಮ ಹತ್ರ ಇರೋದು ಕ್ಯಾಮ್ರಾ ಜೊತೆ ಬಂದಿತ್ತು. ಇದು ಎಕ್ಸ್ಟ್ರಾ ಮೈಕ್ ತರಿಸಿರೋದು ಇವಾಗ ಇದು ಮಾಡೋದಕ್ಕೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು 2 ಮೀಟರ್ ಅಂದ್ರು 2 ಮೀಟರ್ ಕಾಣಿಸ್ತಾ ಇಲ್ಲ ಇದು ವೈರ್. ಇಲ್ಲ, ಐತದು ಬಿಚ್ಚು ಗೊತ್ತಾಗತ್ತೆ. ಎನಿವೇಸ್, ಅದನ್ನ ಓಪನ್ ಮಾಡ್ತೀಯಾ ಡಿಸ್ಪೆನ್ಸರು? ಇದನ್ನೇನು ಮಹಾ ಏನಿಲ್ಲ. ಅಲ್ಲ ಒಡೆದೋಗಿದೆಯೋ ಏನು? ಅದು ಪ್ಲಾಸ್ಟಿಕ್ ಇದು, ಅದಕ್ಕೆ ಈ ಸರಿ ಪ್ಲಾಸ್ಟಿಕ್ ಮಾಡಿಬಿಟ್ಟೆ. ಗ್ಲಾಸ್ ತರ್ಸಿ ಒಡೆದೋಗಿತ್ತಲ್ಲ. ನೋಡ್ದಾ, ಇದನ್ನೇ ಹೇಳಿದ್ದು ನಾನು. ಬರುತ್ತೆ ಅಂದರೆ ಬರಲ್ಲ ಅಂದೆ. ಸಿಕ್ಕಿತು, ಕೊನೆಗೆ ಹುಡುಕ್ತೆ. 1 ಲೀಟ್ರದೇ ಬೇಕಿತ್ತು ನನಗೆ. ಗ್ಲಾಸಲ್ಲಿ 1/2 ಲೀಟ್ರ್ ಸಿಕ್ತಿತ್ತು. ಓಕೆ, ಪ್ಲಾಸ್ಟಿಕ್ ಹೊಡೆದೋಯ್ತು. ಅದಕ್ಕೆ ಪ್ಲಾಸ್ಟಿಕ್ ಜೊತೆಗೆ ಇದು ಡಿಸ್ಪೆನ್ಸ್ ಮಾಡೋಕ್ಕೆ ಚೆನ್ನಾಗಿದೆ. ನಾನು ಹೇಳ್ದೆ ನಿನಗೆ ಅವತ್ತೆ ತಗೋ ಅಂತ. ಅದಕ್ಕೆ ಈಗ ತಗೊಂಡಿದ್ದು. ನೀನು ಹೇಳ್ದೆ ಅಂತಾನೆ ತಗೊಂಡಿದ್ದು. ಗಂಡ ಹೇಳಿದ ಮಾತು ಮೀರಕ್ಕಾಗತ್ತಾ? ಎಲ್ಲ ಓಲ್. ಇದು ಓಪನ್ ಮಾಡ್ಬಿಡೋಣ. ಇದೊಂದು ಯಾಕೆ ಬಿಡೋದು? ನೋಡಿ, ಈ ಥರ ಬರುತ್ತೆ ಕವರ್, ಅದರ ಮೇಲೆ. ಆ ಥರ ಹೇಳಿದ ನೀನು? ಇಲ್ಲ, ಸೀಲ್ಡ್ ಇತ್ತು ಅದು. ನಂದು ನೆಕ್ ಬ್ಯಾಂಡು ಕಿತ್ತೋಗ್ಬಿಟ್ಟಿತ್ತು, ಅದರಿಂದ ಇದನ್ನು ತರ್ಸ್ಕೊಂಡೆ ಬೇಕು ಅಂತ. ಇದು ನೆಕ್ ಬ್ಯಾಂಡ್ ಎಲ್ಲ ಕಪ್ಪೆ ಕಾಣಿಸ್ತಾ ಇತ್ತಲ್ಲ ಮನು. ನಾವು ತರಿಸಿದ ಬ್ಲ್ಯಾಕ್, ಗ್ರೇ ಅಲ್ವಾ? ಬ್ಲ್ಯಾಕ್ ಅಂಡ್ ರೆಡ್. ಹೌದಾ? ನೀನು ಬ್ಲೂ ತರಿಸು ಅಂದೆ ನಾನು. ನೀನು ಇವಾಗ ಇರೋದೇ ಬ್ಲೂ ಅಲ್ವಾ, ಒಂದೇ ಕಲರ್ ಬೇಡ, ಬೋರ್ ಆಗಿದೆ ನೋಡಿ ಅಂದ್ಬಿಟ್ಟು ಬ್ಲ್ಯಾಕ್ ತಗೊಂತೀನಿ ಅಂದೆ ನೀನು. ತಡಿ, ಇಲ್ಲಿ ಇಯರ್ ಬಡ್ಗಳು ಇಲ್ಲಿ ಸಿಕ್ಕಾಕೊಂಡಿದ್ದಾವೆ. ಸಿಗಾಕೊಂಡಿಲ್ಲ, ಇಟ್ಟಿರ್ತಾರೆ. ಅದನ್ನ ಹಂಗೆ ಎಳಿಯೋದಲ್ಲ, ಹಿಂಗೆ ಸೈಡಿಗೆ ಎಳ್ಕಪ್ಪ, ಬರುತ್ತೆ. ಸ್ಟಡಿ ಆಗಿದೆಯಾ? ಥಿಕ್ನೆಸ್ಸು
ಥಿಕ್ನೆಸ್ ಇದೆ. ಆಯ್ತೆ ಇನ್ನ ಬಾಕಿ ಇರೋದು ಇನ್ನೊಂದು 2-3 ಐಟಮ್ ಬರಬೇಕು. ಅದನ್ನ ಇಲ್ಲೇ ಹೇಳ್ಬಿಡ್ತೀನಿ ಏನು ಅಂತ. ಒಂದು ಆಯಿಲ್ ಡಿಸ್ಪೆನ್ಸರ್ ಇಡೋ ರ್ಯಾಕ್ ಆರ್ಡ್ರ್ ಮಾಡಿದ್ದೀನಿ. ಇನ್ನೊಂದು ಚೋಟ ಡಬ್ಬ ಆಯಿಲ್ದು ವಿತ್ ಬ್ರಷ್ ಬರುತ್ತಲ್ಲ ಅದು ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಮಾಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ, ನಂದು ನೋಡ್ಬೇಕು ಇನ್ನೂ ಏನೇನಿದೆ ಅಂತ. ಮರ್ತೋಗಿದೆ. ಇನ್ನೊಂದು 3 ಐಟಮ್ ಏನೋ ಬರಬೇಕು ಒಟ್ಟಿನಲ್ಲಿ ಅಮೆಝಾನಿಂದ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.